ಕ್ಯಾನ್ವಾಸ್ ಇಲ್ದಲೆ ಬ್ಲೌಸ್ ಸ್ಟಿಚ್ ಮಾಡಬೇಕಾ? ಹಾಗಾದರೆ ಈ ವಿಡಿಯೋ ನೋಡಿ. ವೆಲ್ಕಮ್ ಟು ಮೈ ಚಾನಲ್. ನೋಡಿ, ನಾನು ಬೋಟ್ ನೆಕ್ಕಲ್ಲಿ ಹಳೆ ಕ್ಯಾನ್ವಾಸ್ ಹಾಕ್ತಲೇ ಸುಮ್ಮನೆ ಸಿಂಪಲ್ಲಾಗಿ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಲೈನಿಂಗ್ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟೇ ಲೈನಿಂಗ್ ಅಟ್ಯಾಚ್ ಮಾಡುವಾಗ ವೀಡಿಯೋ ಮಾಡಿರಲಿಲ್ಲ, ಅದಕ್ಕೆ ಅದನ್ನು ಹಾಕಿಲ್ಲ. ಮಾಮೂಲಿ ಲೈನಿಂಗ್ ಥರನೇ, ಮಾಮೂಲಿ ಬ್ಲೌಸಿಗೆ ಸ್ಟಿಚ್ ಮಾಡ್ತೀವಲ್ವ, ಅದೇ ಥರನೇ ಲೈನಿಂಗ ಇದಕ್ಕೂ ಸ್ಟಿಚ್ ಮಾಡಿದ್ದೀನಿ. ಕ್ಯಾನ್ವಾಸು ಆ ಥರ ಏನೂ ಹಾಕಿಲ್ಲ ನಾನು. ಬಾರ್ಡ್ರು ಮಾತ್ರ ಹಿಂದೆ ಬ್ಯಾಕ್ ಸೈಡ್ಗೆ ಕಡಿಮೆ ಹಾಕಿದ್ದೀನಿ. ಅದ್ರಾಗ ಸ್ವಲ್ಪನ ಪಟ್ಟಿಗೆ ಹಿಂದೆ ಡಿಸೈನ್ ಮಾಡೋಕ್ಕೆ ಅಂತ ಹೇಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡುವಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೆನ್ನಿಗೆ ಸ್ವಲ್ಪನೇ ಹಾಕಿರೋದು, ಫುಲ್ ಹಾಕಿಲ್ಲ. ನೋಡಿ, ಈ ಥರ ಬ್ಲೌಸ್ಗಳಾದರೆ ಬೇಗ ಬೇಗ ಸ್ಟಿಚ್ ಮಾಡ್ಬೋದು. ಯಾವುದೇ ಥರ ಟೆನ್ಷನ್ ಇರೋಲ್ಲ. ಬೇಗ ಡಿಸೈನ್ ಮಾಡೋದನ್ನು ಜಾಸ್ತಿ ರಿಸ್ಕ್ ಅನಿಸಲ್ಲ. ಬೋಟ್ ನೆಕ್ಕಲ್ಲಿ ಬೇಗ ಸ್ಟಿಚ್ ಮಾಡ್ಬೋದು. ಬೋಟ್ ನೆಕ್ ಹೊಲಿಯೋದು ತುಂಬಾ ಈಸಿ. ಕ್ಯಾನ್ವಾಸು ಒಂದೊಂದಕ್ಕೆ ಹಾಕ್ಬೇಕಾಗುತ್ತೆ, ಒಂದೊಂದಕ್ಕೆ ಹಾಕಿಲ್ಲ. ನಾನು ಇದಕ್ಕೆ ಹಾಕ್ತಾರೆ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ಲೈನಿಂಗ್ ನಾನು ಲೈನಿಂಗ್ನೇ ಮೆಜರ್ಮೆಂಟ್ ಅಳತೆಯಲ್ಲಿ ಕಟ್ ಮಾಡ್ಕೊಳೋದು. ಯಾವುದೇ ಬ್ಲೌಸ್ಗಾಗಲಿ ಸೀರೆದನ್ನ ಅಳತೆ ಕರೆಕ್ಟಾಗಿ ಕಟ್ ಮಾಡ್ಕೊಳಲ್ಲ. ಅದನ್ನ ಎಕ್ಸ್ಟ್ರಾ ಪೀಸೇ ಒಂದು ಸ್ವಲ್ಪ ಕಟ್ ಮಾಡಿರ್ತೀನಿ, ಆಮೇಲೆ ಮತ್ತೆ ಕಟ್ ಮಾಡಿದ್ರಾಯ್ತು ಅಂತ ಹೇಳಿ. ಇದು ಬ್ಯಾಕ್ ಸೈಡ್ ಹುಕ್ಸು ಇರೋದ್ರಿಂದ ಫ್ರಂಟು ಡೀಪ್ ಇಲ್ಲ. ಆಮೇಲೆ ಇದು ಬೋಟ್ ನೆಕ್ಕಲ್ಲೇ ಹೊಲಿತಾ ಇರೋದು. 4 ಇಂಚು ಡೀಪ್ ತಗೊಂಡಿದ್ದೀನಿ ಅಷ್ಟೇ ಫ್ರಂಟಲ್ಲಿ. ಫುಲ್ ತಗೊಂಡಿಲ್ಲ. ಫುಲ್ ತಗೊಂಡ್ರೆ ಬೋಟ್ ನೆಕ್ ಥರ ಕಾಣಿಸಲ್ಲ. ಅದಕ್ಕೆ 4 ಇಂಚು ಡೀಪ್ ತೆಗ್ದಿದ್ದೀನಿ. ಅದಾದಮೇಲೆ ಸ್ಟಿಚ್ ಮಾಡಿಕೊಂಡು ಮತ್ತೆ ನ್ಯಾಚ್ ಹೊಡ್ಕೊಂಡು ಲೈನಿಂಗ್ನ ಅಟ್ಯಾಚ್ ಮಾಡ್ಕೋಬೇಕು. ಪೈಪಿಂಗು ಮಾಡ್ಬೋದು. ಪೈಪಿಂಗ್ ಏನು ಮಾಡಿಲ್ಲ. ಇದಕ್ಕೆ ಪೈಪಿಂಗ್ ಮಾಡೋಕ್ಕೆ ಹೇಳಿರಲಿಲ್ಲ ಅವರು. ಪೈಪಿಂಗ್ ಬೇಡ ಅಂತಲೇ ಹೇಳಿದರು. ಅದಕ್ಕೇ ಇದೇ ಥರ ಸ್ಟಿಚ್ ಮಾಡ್ತಿದ್ದೀನಿ. ಫೋಟೋ ಕಳಿಸಿದ್ರು ಇದೇ ಥರ ಇರಲಿ ಅಂತ. ಈಗ ಸ್ಟಿಚ್ ಮಾಡ್ತಿರೋದು ಫ್ರಂಟ್ ಪಾರ್ಟು. ನಾನು ಈ ಬ್ಲೌಸ್ಗೆ ಉಕ್ಸ್ ಹಾಕೋದು ಏನು ಉಕ್ಸೇ ಬರೋಲ್ಲ. ಈ ಬ್ಲೌಸಲ್ಲಿ ಉಕ್ಸ್ ಹಾಕೋದೇನು ಪ್ರಾಬ್ಲಮ್ಮೇ ಇಲ್ಲ. ಬರೀ ದಾರ ಇಡೋದು ಅಷ್ಟೇ. ಸ್ಟಿಚ್ ಮಾಡೋಕ್ಕಂತೂ ತುಂಬಾ ಈಸಿಯಾಗಿತ್ತು ಈ ಬ್ಲೌಸು. ಸ್ಟಿಚ್ ಮಾಡಬೇಕಾದ್ರೆ ಎಲ್ಲ ಕಸ್ಟಮರು ಇದೇ ಥರ ಡಿಸೈನ್ ಹೇಳಿದ್ರೆ ಸಾಕು ಅನ್ನಿಸ್ತಿತ್ತು. ನೋಡಿ, ಇವಾಗ ಬ್ಯಾಕಿಂದ ಪಟ್ಟಿ ಕಟ್ ಮಾಡ್ಕೊಂಡಿದ್ನಲ್ಲ ಬಾರ್ಡ್ರನ್ನ, ಆ ಪೀಸ್ ತಗೊಂಡು ಈಗ ಬೋಟ್ ನೆಕ್ಕು ಸ್ಟಿಚ್ ಮಾಡ್ಕೊಂಡಿರೋದು ಇಟ್ಕೊಂಡಿದ್ನಲ್ಲ, ಅದ್ರ ಮೇಲೆ ಸ್ಟಿಚ್ ಮಾಡ್ತಾ ಹೋಗ್ಬೇಕು. ಮಡಚಿ ಸ್ಟಿಚ್ ಮಾಡ್ಕೊತಾ ಹೋಗ್ಬೇಕು ನಾವು ಒಂದೇ ಅಳತೆಯಲ್ಲಿ. ನೋಡಿ, ಇವಾಗ ನಾನು ಮಾಡ್ತಿದ್ದೀನಲ್ಲ ಸ್ಟಿಚ್ಚು, ಅದೇ ಥರ ಮಾಡಬೇಕು. ಬೇರೆ ಥರ ಮಾಡಬೇಡ್ರಿ, ಬರೋಲ್ಲ ಅದು. ನೋಡಿ, ಈ ಥರ ಮಾಡಬೇಕು ಸ್ಟಿಚ್ನ. ಇದು ಸಿಂಪಲ್ ಡಿಸೈನು, ನೋಡೋಕ್ಕೂ ಬಾರ್ಡ್ರು ಕೊಟ್ಟಿರ್ತೀವಲ್ವ, ಅದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿರುತ್ತೆ ಬ್ಲೌಸು. ಸಿಂಪಲ್ ಡಿಸೈನ್ ಆದರೂ ನೋಡೋಕೆ ಲುಕ್ಕಾಗಿ ಕಾಣಿಸ್ತಿರುತ್ತೆ. ನೋಡಿ, ಈಗೆಲ್ಲ ಸ್ಕ್ಯಾಲಪ್ ಡಿಸೈನೇ ಜಾಸ್ತಿ ಹೇಳೋದು. ಇದು ಸ್ಕ್ಯಾಲಪ್ ಡಿಸೈನೇ, ಆದರೆ ಆ ಥರ ಡಿಸೈನಲ್ಲೇ ಒಂದು ಪಾರ್ಟ್ ಅಂತ ಅಷ್ಟೇ, ಸುಮ್ಮನೆ ಸಿಂಪಲ್ಲಾಗಿ. ಸ್ಕ್ಯಾಲಪ್ ಅಂದರೆ ಇನ್ನು ಕಟ್ ಶೇಪಲ್ಲಿ ಬರುತ್ತೆ. ಸ್ಕ್ಯಾಲಪ್ ಡಿಸೈನ್ಗೆ ಕ್ಯಾನ್ವಾಸ್ ಹಾಕಲೇಬೇಕು. ಇದಕ್ಕೆ ನೋಡಿ, ಕ್ಯಾನ್ವಾಸ್ ಹಾಕಲಿಲ್ಲ ಅಂದರೂ ನಡೆಯುತ್ತೆ. ಹಂಗೆ ಮಾಮೂಲಿ ಸ್ಟಿಚ್ ಮಾಡ್ಬೋದು. ಟೌನ್ ಸಿಟಿಲಾದರೆ ಎಲ್ಲ ಹೇಳ್ದಷ್ಟು ಅಮೌಂಟ್ ಕೊಡ್ತಾರೆ. 400 ರೂಪಾಯಿ 500 ರೂಪಾಯಿ ಕೇಳಿದ್ರು ಕೊಡ್ತಾರೆ. ಆವಾಗ ನಾವು ಕ್ಯಾನ್ವಾಸ್ಗೆ ಎಲ್ಲ ಬಂಡವಾಳ ಹಾಕಿ ಹೊಲಿದ್ರು ಸ್ಟಿಚ್ ಮಾಡಿರೋದು ಸರೋಗ್ತದೆ. ಇಲ್ಲಾದರೆ ಚೌಕಾಸಿ ಮಾಡ್ತಾರೆ. ಕ್ಯಾನ್ವಾಸ್ಗೆ ಎಲ್ಲ ಮೆಟೀರಿಯಲ್ಸ್ ತಂದರೆ ನಮಗೆ ಸ್ಟಿಚ್ ಮಾಡಿರೋದು ಸಿಗೋಲ್ಲ. ಅದಕ್ಕೆ ಜಾಸ್ತಿ ಖರ್ಚು ಬರ್ದಲೇ ಇರೋ ಅಂಥದ್ದನ್ನೇ ನೋಡಿ ಸ್ಟಿಚ್ ಮಾಡಬೇಕಾಗುತ್ತೆ ನಾವು. ಜಾಸ್ತಿ ಎಲ್ಲ ಮೆಟೀರಿಯಲ್ಸ್ಗೆ ಬಂಡವಾಳ ಹಾಕಿದ್ರೆ ನಮಗೆ ಏನು ಸಿಗೋಲ್ಲ, ಹೊಲ್ದಿದ್ದ ಕೂಲಿನೂ ಸಿಗೋಲ್ಲ, ಆ ಥರ ಆಗ್ತಿರುತ್ತೆ. ಅದಕ್ಕೆ ಹಳ್ಳೀಲಿ ಸ್ಟಿಚ್ ಮಾಡೋರು ನೋಡ್ಕೊಂಡೇ ಸ್ಟಿಚ್ ಮಾಡಬೇಕಾಗುತ್ತೆ. ಯಾಕೆಂದರೆ ಬಂಡವಾಳನೂ ಕಡಿಮೆ ಹಾಕಬೇಕು, ಅವರು ಸ್ವಲ್ಪ ಉಳಿಬೇಕು ಅಮೌಂಟು ದುಡ್ದಿದ್ರಲ್ಲಿ. ಯಾಕೆಂದರೆ ಸ್ಟಿಚ್ ಮಾಡೋರಿಗೆ ಜಾಸ್ತಿ ಬೆನ್ನೋವು ಕಾಲು ನೋವು ಇದ್ದೇ ಇರುತ್ತೆ. ಹೀಟು ಜಾಸ್ತಿ ಆಗ್ತಿರುತ್ತೆ, ಜಾಸ್ತಿ ಮೈ ನೋವಾಗುತ್ತೆ. ಅವ್ರೇನು ಮನೆಯಲ್ಲೇ ಕೂತ್ಕೊಂಡು ಸ್ಟಿಚ್ ಮಾಡ್ತಾರೆ, ಅವ್ರಿಗೇನಾಗ್ತದೆ, ಸುಮ್ಮನೆ ಚೇರ್ ಮೇಲೆ ಕೂತ್ಕೊಂಡು ಸ್ಟಿಚ್ ಮಾಡೋದಲ್ವಾ ಅಂತಾರೆ. ನೋಡಿ, ಈ ರೀತಿ 2 ಸೈಡು ನಾವು ಪಟ್ಟಿನ ಸ್ಟಿಚ್ ಮಾಡ್ಕೋಬೇಕು. ಒಂದೇ ಸೆಂಟಿಮೀಟ್ರು ಇರೋ ಥರನ. ಆವಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ.
ಇವಾಗ ಇದನ್ನು ದಾರ ಮಾಡ್ಕೊಂಡಿದ್ದೀನಿ. ದಾರ ಹಿಂದೆ ಕಟ್ಟೋಕ್ಕೆ ಉಕ್ಸ್ ಆಗ್ತಿಲ್ಲ ಈ ಬ್ಲೌಸಿಗೆ. ದಾರ ಹಾಕ್ತಾಯಿದ್ದೀನಿ. ದಾರ ಅಷ್ಟು ಕಟ್ಟಬೇಕು. ಅವ್ರು ಅದೇ ಥರ ಡಿಸೈನ್ ಹೇಳಿರೋದು. ಫುಲ್ ಬ್ಲೌಸ್ ರೆಡಿಯಾಗಿದೆ. ಇವಾಗ ಇದಕ್ಕೆ ದಾರ ಹಾಕಿದ್ರೆ ಫುಲ್ ಬ್ಲೌಸ್ ಕಂಪ್ಲೀಟ್ ಆಗುತ್ತೆ. ಇನ್ನೊಂದು ಹೇಳಿದ್ದು, ಈ ಬ್ಲೌಸಿಗೆ ಉಕ್ಸು ಏನು ಬರೋಲ್ಲ, ದಾರ ಬರುತ್ತೆ ಅಂತ. ಉಕ್ಸ್ ಇಲ್ದಲೆ ಬ್ಲೌಸ್ ಹೆಂಗೆ ಸ್ಟಿಚ್ ಮಾಡೋದು ಅಂದ್ಕೊಂಡ್ರಾ? ಈಗ ನೋಡಿ ಫುಲ್ ವಿಡಿಯೋ ಅರ್ಥ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟು ಮಾಡಿ. ನಮಗೂ ವ್ಯೂವರ್ಸ್ ಎಲ್ಲೆಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ. ಹೀಗೆ ಸಪೋರ್ಟ್ ಮಾಡಿ. ಕಮೆಂಟ್ ಮಾಡೋದು ಮರಿಬೇಡ್ರಿ, ನಮಗೂ ಅರ್ಥ ಆಗುತ್ತೆ ಯಾವ ರೀತಿ ವಿಡಿಯೋ ಮಾಡ್ತಿದ್ದೀವಿ ಅಂತ. 2 ಸೈಡು ದಾರ ಸ್ಟಿಚ್ ಮಾಡಬೇಕು. ಅದಕ್ಕೆ 4 ದಾರನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ದಾರಕ್ಕೆ ಡೋರಿಗೆ ಡಿಸೈನ್ ಮಾಡೋದಾದ್ರೂ ಮಾಡಿ, ನಾನು ಡಿಸೈನ್ ಏನು ಮಾಡಿಲ್ಲ, ಹಂಗೇ ಸ್ಟಿಚ್ ಮಾಡ್ತಾಯಿದ್ದೀನಿ. ಒಂದೇ ಹಾಕಿದ್ದೀನಿ, 3 ಏನು ಹಾಕಿಲ್ಲ. ಡೋರಿಗೆ ಸಿಂಗಲ್ಲು ಒಂದೊಂದೇ ಹಾಕಿದ್ದೀನಿ. 3 4 ಹಾಕಿದ್ರೆ ಚೆನ್ನಾಗಿ ಕಾಣಿಸಲ್ಲ. ಹಿಂದೆ ಬ್ಯಾಕ್ ಸೈಡ್ ಕಟ್ಟೋದಲ್ವ ಕೆಳಗೆ ಉಕ್ಸ್ ಹಾಕೋತ್ರ, ಅದಕ್ಕೆ ಸಿಂಗಲ್ಲೇ ಹಾಕಿದ್ದೀನಿ. 3 ಏನು ಹಾಕಿಲ್ಲ. ನಿಮಗೆ ಬೇಕನ್ಸಿದ್ರೆ ಹಾಕ್ಕೊಳ್ಳಿ. ದಾರನೂ ಹಾಕಿ ಉಕ್ಸು ಹಾಕ್ಕೊಡ್ಬೋದು. ಈ ಬ್ಲೌಸಿಗೆ 2 ಥರನೂ ಮಾಡ್ಬೋದು. ನಾನು ಉಕ್ಸೇನು ಹಾಕೋಕ್ಕೆ ಹೋಗಿಲ್ಲ, ಅವ್ರು ದಾರನೇ ಕಟ್ಕೊತಾರೆ. ಅದಕ್ಕೆ ದಾರನೇ ಹಾಕ್ಬಿಡ್ತಾಯಿದ್ದೀನಿ. ಬೇಕು ಅಂದರೆ 3 ಉಕ್ಸೂ ಹಾಕ್ಕೊಡ್ಬೋದು ಬೇಕಾದವ್ರಿಗೆ. ಉಕ್ಸು ಹಾಕಿ ದಾರನೂ ಕಟ್ಕೊಬೋದು, ಆ ಥರ ಮಾಡಿ ಕೊಡ್ಬೋದು. ಇವಾಗ ಯೂನಿಫಾರ್ಮ್ ಸೀಸನ್ನು, ಎಲ್ಲ ಯೂನಿಫಾರ್ಮ್ ಸ್ಟಾರ್ಟ್ ಆಗಿದೆ. ಫುಲ್ ಡಿಮ್ಯಾಂಡು. ಸ್ಕೂಲ್ ಸ್ಟಾರ್ಟ್ ಆಯ್ತಂದರೆ ಯೂನಿಫಾರ್ಮು, ಡ್ರೆಸ್ಸು. ಇವಾಗ ಎಲ್ಲ ಸ್ಕೂಲನ್ನು ಡ್ರೆಸ್ಸೇ ಸ್ಟಿಚ್ ಮಾಡೋಕ್ಕೆ ಹೇಳೋದು. ಲಂಗ ಬ್ಲೌಸು ಸ್ಟಿಚ್ ಮಾಡೋಕ್ಕೆ ಹೇಳ್ತಿಲ್ಲ. ಯೂನಿಫಾರ್ಮ್ ಡ್ರೆಸ್ಸು ಕಾಲರ್ ಇಕ್ಕಿ ಸ್ಕೂಲಲ್ಲಿ ಹಾಕ್ತಾರಲ್ಲ, ಆ ಥರ ಡ್ರೆಸ್ ರೆಡಿ ಮಾಡಿಕೊಡ್ಬೇಕಂದ್ರೆ ಫೋನ್ ನಂಬರ್ ಹಾಕಿರ್ತೀನಿ, ಕಾಲ್ ಮಾಡಿಕೊಂಡು ತಗೊಂಬನ್ನಿ. ಎಲ್ಲ ಬೇಗನೆ ಸ್ಟಿಚ್ ಮಾಡಿಕೊಡ್ತೀನಿ. ನೋಡಿ ಇವಾಗ 2 ಸೈಡು ದಾರನ ಸ್ಟಿಚ್ ಮಾಡ್ತಾಯಿದ್ದೀನಿ. ಈ ಥರ ದಾರನ ಮೇಲೆ ಒಂದು ಕೆಳಗೆ ಒಂದು ಸ್ಟಿಚ್ ಮಾಡ್ಬೋದು. ದಾರ ಸ್ಟಿಚ್ ಮಾಡಿದ್ಮೇಲೆ ಉಕ್ಸ್ ಹಾಕ್ಕೊಡ್ರಿ. ಮುಂಚೆಲೆ ಉಕ್ಸ್ ಹಾಕಿದ್ರೆ ಸ್ಟಿಚ್ ಮಾಡೋಕ್ಕಾಗಲ್ಲ. ಉಕ್ಸ್ ಬೇಕು, ದಾರನೂ ಬೇಕು, ಉಕ್ಸ್ ಬೇಕು ಅಂತ ಹೇಳಿದ್ರೆ ಮಾತ್ರ ಆ ರೀತಿ ಸ್ಟಿಚ್ ಮಾಡಿಕೊಡ್ರಿ. ನೋಡಿ ಬ್ಲೌಸು ಫುಲ್ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.